ವೇದಿಕೆಯಲ್ಲಿ 18 ಜನ ಗಾಯಕ ಗಾಯಕಿಯರು ಹಾಡಿದ್ದೀರಿ. ಬದುಕುವಂದು ರೇಲಣ್ಣ ವಿಧಿಯದರ ಯಜಮಾನ, ಅವನು ಹೋಗುವಂದ ಕಡೆಗೆ ಹೋಗಬೇಕಣ್ಣ. ವಿರಹನ್ನ ವಿಷವನ್ನ ಕುಡಿಸುತ್ತಾನೆ ಬ್ರಹ್ಮಣ್ಣ, ಸತ್ಯವಾದ ಪ್ರೇಮಿಗಳಿಗೆ ಇಂಥ ಬಹುಮಾನ. ಖಳನಾಯಕ ಮೇಲೆ ಇರೋ ಮಾಲೀಕ, ಕಾಲ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಗಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ, ಮಾಮರದ ನೆರಳಿಂದ ತೂಗಿದೆ. ಹಾವುವ ಮಕರಂದ ನಿನ್ನ ತುಟಿಯ ಸೇರಿ, ನೀ ಕೊಟ್ಟ ಚುಂಬನವೇ ಸಿಹಿ ಜೇನ ಸವಿರಲು ಬಯಸಿದೆ ನಿನ್ನನ್ನು. ಭಾವದ ಮೇಳಕ್ಕೆ ಮಿಡಿದಿದೆ ಎದೆದು ಯಾವುದೋ ತಾಳಕ್ಕೆ. ಅವತ್ತಿನ ಕಾಲದಾಗ ಎಲ್ಲಾ ವ್ಯವಹಾರಗಳು ಪತ್ರದಾಗೆ ನಡೀತಾ ಇದ್ವಪ್ಪ. ಎಲ್ಲಾ ವ್ಯವಹಾರ ಪತ್ರದಾಗ ನಡೀತಿದ್ವಾ? ಇವತ್ತೇನಾಗತ್ ಗೊತ್ತೇನ್ರು? ಗೊತ್ತಿಲ್ಲ ನಂಗ. ಹುಡುಗಿ ನೋಡಿ ಒಂದು ತಾಸಿನೊಳಗ, ಹುಡುಗಿ ನೋಡಿ ಒಂದು ತಾಸಿನೊಳಗ, ಎಲ್ಗಣ ಬಸ್ ಸ್ಟಾಂಡ್ ಮುಟ್ಟೋದ್ರೊಳಗ, ಹೌದಪ್ಪ. ಮನೆ ವಸ್ತು ದಾಟೋದ್ರೊಳಗ, ಹೌದಪ್ಪ. ಹಾಳಾದ್ ಬಂದವಲ್ಲ ಈ ಮೊಬೈಲ್ ಹಿಡ್ಕೊಂಡು ಹಾ. ಮೆಸೇಜ್ ಹೊಡಿತಾವ. ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ಆವತ್ತ ಇವತ್ತ ಚಲೋ ಅನ್ನೋತೀರಿ ಯಾವತ್ತ, ಒಳ್ಳೇದಂತೀರಿ ಯಾವತ್ತ. ರಾಗಿ ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ, ನೀವು ರಾಗಿ ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ, ರಾಗಿ ತಂದೀರಾ ಭಿಕ್ಷೆಗೆ, ರಾಗಿ ತಂದೀರಾ. ತಂದೆಯಿಲ್ಲದ ಮಕ್ಕಳು ನಾವಾದೆವು, ಎಂದೆಂದು ನೀ ಹರಸು ಈ ಮಕ್ಕಳ. ಏಳೇಳು ಜನುಮದಲು ತಂದೆಯಾಗಿ ಬಾ ಅಪ್ಪ ಅಪ್ಪ ಅಪ್ಪ. ಏಳೇಳು ಜನುಮದಲು ತಂದೆಯಾಗಿ ಬಾ, ನೀ ತಂದೆಯಾದರೆ ನಾನಿನ್ನ ಮಗುವಾಗುವೆ, ನಾನಿನ್ನ ಮಗುವಾಗುವೆ. ಎಲಿ ಮ್ಯಾಲೆ ಬಣ್ಣ ಬಣ್ಣದ ಹೂವು ಅರಳ್ಯಾವೆ, ಆ ಹೂವಿನ ತುಂಬ ಸಣ್ಣ ಚಿಟ್ಟೆ ಕುಂತಾವೆ. ಬಾಗಿ ಬೀಗಿ ಅಂತ ಇತ್ತ ಬಾಳೆ ಬಳುಕ್ಯಾವೆ, ಆ ಬಾಳೆ ವನವೇ ನಕ್ಕು ಹಣ್ಣ ತಂದ್ಯಾವೆ. ಕುಂತರೆ ಸೆಳೆವ ಅಹ ಅಹ ಸಂತಸ ತರುವ, ಕುಂತರೆ ಸೆಳೆವ ಸಂತಸ ತರುವ, ಹೊಂಗೆ ಟೊಂಗೆ ಬಾಗಿ ತೂಗಿ ಗಾಳಿ ಬೀಸ್ಯಾವೆ. ಕಾಯೆಲ್ಲ ವಾಣೆಯಿಲ್ಲ ನೋಡು ಇವರ ಅರಮನೆ, ರಾಜ ರಾಣಿ ಆಳು ಕಾಳು ಎಲ್ಲಾನು ಇವರೇ. ಸ್ವಾನೆ ಮಳೆಯೋ ಉರಿಯೋ ಬಿಸಿಲೋ ಏನೇ ಬಂದ್ರು ಜಗ್ಗಲ್ಲ, ಅವಳಿಗೆ ಇವನೇ ಕೊಡೆಯಾಗವನೆ, ಇವ್ರ್ ಬಿಟ್ಟು ಇವ್ರಿಗೆ ಯಾರಿಲ್ಲ. ನೋಡಯ್ಯ ಕ್ವಾಟೆ ಲಿಂಗವೇ, ಬೆಳ್ಳಕ್ಕಿ ಜೋಡಿ ಕುಂತವೆ. ಬರ್ತೀನಿ ಭಾಮೆ ಆಡ್ಬರ್ತೀನಿ ಭಾಮೆ, ಬರ್ತೀನಿ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತೀನಿ ಭಾಮೆ ಕೋಳಿ ಪಂದ್ಯನ ಭಾಮೆ. ಬರ್ತೀನಿ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತೀನಿ ಭಾಮೆ ಕೋಳಿ ಪಂದ್ಯನ. ಕಿವಿಯಾಗಿನ ಓಲೆ ಎಲ್ಲ ಕೋಳಿ ಪಂದ್ಯದ ಪಾಲಾದ್ರು, ಮೂಗಿನ ನತ್ತೆಲ್ಲ ಕೋಳಿ ಪಂದ್ಯದ ಪಾಲಾದ್ರು. ಬರ್ತೀನಿ ಭಾಮೆ ಆಡ್ಬರ್ತೀನಿ ಭಾಮೆ, ಬರ್ತೀನಿ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತೀನಿ ಭಾಮೆ ಕೋಳಿ ಪಂದ್ಯನ ಭಾಮೆ. ಬರ್ತೀನಿ ಭಾಮೆ ಕೋಳಿ ಪಂದ್ಯಕ ನಾನು ಆಡ್ಬರ್ತೀನಿ ಭಾಮೆ ಕೋಳಿ ಪಂದ್ಯನ. ಹುಟ್ಟಿದ ಮಕ್ಕಳನ್ನು ಜಡ್ಡಿಗಳಾಗಿ ಮಾಡಿರಿ ಹೊಟ್ಟೆಗಾಗ್ರಿ ಕಮ್ಮಕ್ಕಗ, ಹುಟ್ಟಿದ ಮಕ್ಕಳನ್ನು ಜಡ್ಡಿ
ಸಂಪತ್ತ ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾದರ ಶ್ರೇಷ್ಠ ಸೃಷ್ಟಿ ಒಳಗ ಒಟ್ಟಾದರ ಕುಕ್ಕಟ್ಟು ಬಡದಾಡಿ ರೊಕ್ಕ ಕೊಡ್ಬ್ಯಾಡ್ರಿ ವಂಚಕರ ಕೈಯಾಗ ವಂಚಕರ ಕೈಯಾಗ ವಂಚಕರ ಕೈಯಾಗ ವಂಚಕರ ಕೈಯಾಗ ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ ಅಪ್ಪ ಮದಪ್ಪ ನಲಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ ಅಪ್ಪ ಮದಪ್ಪ ನಲಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದವಗೆ ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ ಉಗೆಯನ್ನಿ ಉಗೆಯನ್ನಿ ಉಗೆ ಉಗೆ ಬಡವನ ಮಗಳಾದರೂ ಕಪ್ಪಾಗಿರಬಾರದು ಬಡವನ ಮಗಳಾದರೂ ಕಪ್ಪಾಗಿರಬಾರದು ಹೆಣ್ಣು ಹಡಿದ ತಾಯಿಗೆ ಕಣ್ಣೀರ ಸುರಿಸಬಾರದು ಹೆಣ್ಣು ಹಡಿದ ತಾಯಿಗೆ ಕಣ್ಣೀರ ಸುರಿಸಬಾರದು ಹಣವಂತನ ಆಸೆಗಾಗಿ ಹಣವಂತನ ಆಸೆಗಾಗಿ ಹೆಂಡತಿಯಾಗಬಾರದು ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು ಚುಕ್ಕಿಯ ಬಾವುಟ ಏರಿಸಿಕೊಂಡು ಅಂಗಳಕ್ಕೆ ಬರುತ್ತಾನೆ ಆವರೆಗೆ ತಾಳು ಬಂದಾಗ ಮಾವಯ್ಯ ಹೇಳಿದ್ದು ಕೇಳು ಮ್ಯಾಲೆ ಕವುಕೊಂಡ ಮುಂಗಾರ ಮೋಡ ಮ್ಯಾಲೆ ಕವುಕೊಂಡ ಮುಂಗಾರ ಮೋಡ ತುರಿ ಬರ್ತಾನ ಚಂದ್ರಾಮನೋಡ ಅಕ್ಕ ಬಾರಕ್ಕು ಬರುವನ ಸುಂಡಪ್ಪನ ತಂಗಿ ಬಾರ ಕರೆದು ಬರುವನ ಅಕ್ಕ ಬಾರಕ್ಕು ಬರುವನ ಸುಂಜಪ್ಪನ ಕರೆದು ಬರುವನ ಸಣ್ಣ ಮಲಿಗೆ ಸಾಲು ಕಟ್ಟಿ ದುಂಡು ಮಲಿಗೆ ಮೇಲ ಕಟ್ಟಿ ಸಣ್ಣ ಮಲಿಗೆ ಸಾಲು ಕಟ್ಟಿ ದುಂಡು ಮಲಿಗೆ ಮೇಲ ಕಟ್ಟಿ ತೊಡಪತ್ತೆ ದಾಯ ಕಟ್ಟಿ ಸ್ವಾಮಿ ಗುಡಿಯೊಳಿರುವನಂತೆ ಅಕ್ಕ ಬಾರಕ್ಕು ಬರುವನ ಸುಂಜಪ್ಪನ ತಂಗಿ ಬಾರ ಕರೆದು ಬರುವನ ಬಯಲು ಆಲಾವಿಗಿ ನವಿಲು ಕುಣಿದು ನಿಂತು ತೈಲವಿಲ್ಲದ ಜ್ಯೋತಿ ತೈಲವಿಲ್ಲದ ಜ್ಯೋತಿ ತೈಲವಿಲ್ಲದ ಜ್ಯೋತಿ ಬೆಳಗು ಮದೀನದಿ ತೈಲವಿಲ್ಲದ ಜ್ಯೋತಿ ಬೆಳಕು ಮದೀನದಿ ಸವಾಲೊಂದು 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 ನಿನ್ನ ಮ್ಯಾಲ ಶಾಹಿರಕ್ಕೆ ಸವಾಲೊಂದು ನಿನ್ನ ಮ್ಯಾಲ ಶಾಹಿರಕ್ಕೆ ಮಾದೇವ ಬಾರಯಾನಿ ದರುಶನವ ನೀಡೆಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಬಕುತನ ಕಾಪಾಡಲು ಈ ಮೊರೆಯನು ಕೇಳಲು ಚೆಲುವಿನವೋ ಮಗಳೇ ಒಲವ ಬಾಗಿನ ಕೊಡುವೆ ಚೆಲುವಿನವೋ ಮಗಳೇ ಒಲವ ಬಾಗಿನ ಕೊಡುವೆ ನಾಳೆಯ ನೆಮ್ಮದಿಗೆ ನಗುವನ್ನೇ ನಾ ತರುವೆ ಮಲಗು ಮಲಗೆನ್ನ ಮಗಳೇ ದೂರಿ 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 ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಸಿದ್ಧಗಂಗ ಕ್ಷೇತ್ರವೇ ಪೂಜ್ಯರ ಹೆಸರು ಅಲ್ಲಿದೆ ಅವರ ಪ್ರತಿಯಾದ ಉಸಿರು ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು ನಡೆದಾಡೋ ದೈವ ಇವತ್ತು ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನು ತಿಳಿಸ್ಬೇಕು. ಇಷ್ಟು ದಿನ ನಮ್ಮ ಜಡ್ಜಸ್ ಹೇಳ್ತಾ ಇದ್ರು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಿ ಸ್ವಲ್ಪ ಉಳಿಸ್ಕೊಳ್ಳೋಣ ಅಂತ. ನೌ ಇಟ್ಸ್ ಟೈಮ್ ಟು ಗೆಟ್ ಟಫ್, ಅದು ಅವ್ರಿಗೂ ಗೊತ್ತು. ಸೊ ಹಾಗಾಗಿ ಇವತ್ತು ಡಬಲ್ ಎಲಿಮಿನೇಷನ್.
ಆ್ಯಂಡ್ ಗಾನಸಿಂಚನ ಜನಮನದ ಪದಪಯಣ ಕಾರ್ಯಕ್ರಮಕ್ಕೆ ವಿದಾಯ ಹೇಳ್ತಾ ಇರೋ ಮೊದಲನೆಯ ಸ್ಪರ್ಧಿ A.T. ಕೃಷ್ಣಮೂರ್ತಿ. ಮಾದೇವ ಬಾರಯಾನಿ ದರ್ಶನವ ನೀಡೆಯ. A.T. ಕೃಷ್ಣಮೂರ್ತಿರವರೇ, ಮೇಡಮ್, ಓಕೆ, ಇವತ್ತು ಗಾನಸಿಂಚನ ವೇದಿಕೆಗೆ ವಿದಾಯವನ್ನು ಹೇಳ್ತಿದ್ದೀರಿ. ಖುಷಿ ಇದೆ, ತೊಂದರೆ ಇಲ್ಲ. ಓಕೆ, ಏನಾದರೂ ಹೇಳೋದಿದೆಯಾ? ಮೊದಲನೇದಾಗಿ ಡಿ ಚಂದನ ವಾಹಿನಿಯ ಎಲ್ಲ ಸಿಬ್ಬಂದಿಗಳಿಗೂ ನನ್ನ ಕಲೆಯನ್ನು ಮೆಚ್ಚಿ, ಇದು ನನ್ನ ಮೊದಲ ರಿಯಾಲಿಟಿ ಶೋ ಆಗಿರೋದ್ರಿಂದ ಇಲ್ಲಿಗ ನಾನು ಬಂದಿರೋದು ಖುಷಿ ಇದೆ. ಅವ್ರಿಗೆಲ್ಲರಿಗೂ ಒಂದು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಈ ಥರ ಸೆಲೆಕ್ಟ್ ಆಗಿದ್ದೀನಿ ಅಂತ ನಮ್ಮ ಇಲಾಖೆಯಲ್ಲೂ ರಿಕ್ವೆಸ್ಟ್ ಮಾಡಿದಾಗ ನಮ್ಮ DCP, ACP ಆ್ಯಂಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು ತುಂಬ ಸಪೋರ್ಟ್ ಮಾಡಿ ನನ್ನ ಇಲ್ಲಿ ತನಕ ಕಳಿಸಿದ್ದಾರೆ. ಅವ್ರಿಗೂ ನಾನು ಚಿರಋಣಿ ಆಗಿರ್ತೀನಿ. ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ತುಂಬ ಕಲಿಯೋದಿದೆ. ಇಲ್ಲಿನೂ ಸಹ ತುಂಬ ಮೇಡಮ್ಮು ಸರ್ರು ಹೇಳೋದನ್ನೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ಕಲಿಯೋದಿದೆ, ಮುಂದೆ ಕಲಿತೀನಿ, ಮತ್ತೆ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟ. ಸೂಪರ್. ಆ್ಯಂಡ್ ಉಳಿಕೆದವ್ರಿಗೆ ಎಲ್ಲರಿಗೂ ನನ್ನ ಸ್ನೇಹಿತರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೂಪರ್. ಅರ್ಚನಾ ಮ್ಯಾಮ್, ಇವತ್ತು ನಮ್ಮ ಸಂಚಾರಿ ಆರಕ್ಷಕರಾದಂತಹ ನಮ್ಮ A.T. ಕೃಷ್ಣಮೂರ್ತಿರವರು ವಿದಾಯ ಹೇಳ್ತಿದ್ದಾರೆ. ನಿಮ್ಮ 2 ಮಾತು. ಇದು ಯಾವಾಗಲೂ ಉಸಿರು ಕಟ್ಟಿಸೋಂತಹ ಒಂದು ಸನ್ನಿವೇಶ. ಇದು ತುಂಬ ಪ್ರೀತಿ ಪಾತ್ರರಾದಂಥವರು ಕೃಷ್ಣಮೂರ್ತಿಯವರು. ಆಮೇಲೆ ಅವರಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದೇನು ಅಂತಂದರೆ ಆನೆಸ್ಟಿ ಅವರ ಕೆಲಸದಲ್ಲಿ. ಇಲ್ಲಿ ಫ್ರಮ್ ಡೇ 1 ಅವ್ರಿಗೇನೇನು ಹೇಳ್ತಾ ಇದ್ವಿ ಅದೆಲ್ಲವನ್ನೂ ನೆಕ್ಸ್ಟ್ ಸಂಚಿಕೆಯಲ್ಲಿ ಆಗಲೇ ಕರೆಕ್ಟ್ ಮಾಡಿಕೊಂಡು, ನೀವು ಬೇರೆ ಒಂದು ವಿಭಿನ್ನ ರೀತಿ ಹಾಡುಗಳನ್ನ ಹಾಡಿ ಎಂದಾಗ ವಿಭಿನ್ನ ರೀತಿ ಹಾಡು ಕೊಟ್ಟರು. ಇನ್ನು ಚಾಲೆಂಜಿಂಗ್ ಆಗಿರೋ ಹಾಡಿ ಎಂದಾಗ ಚಾಲೆಂಜಿಂಗ್ ಆಗಿರೋ ಹಾಡು ತೊಗೊಂಡ್ರು. ಒಂದೇ ರೀತಿ ಹಾಡುಗಳನ್ನ ಹಾಡ್ತಿದ್ದೀರಾ, ಬೇರೆದು ಹಾಡಿ ಅಂದ ತಕ್ಷಣ ನೆಕ್ಸ್ಟ್ ಸಂಚಿಕೆಯಲ್ಲೇ ಇಮ್ಮಿಡಿಯೇಟ್ ಚೇಂಜಸ್ ಮಾಡಿಕೊಂಡ್ರು. ಅವರ ಒಂದೇ ಒಂದು ಎಡವಿದ್ದಲ್ಲಿ ಅಂದರೆ ಸ್ವಲ್ಪ ಓವರ್ ಸ್ಪೀಡ್ ಆಗೋಯ್ತು. ಒಂದೊಂದೇ ಮೆಟ್ಲು ಹತ್ತಕ್ಕೆ ಹೋಗಬೇಕಿತ್ತು, ಅವರು ಒಟ್ಟಿಗೆ ಒಂದು 5 ಮೆಟ್ಲು ಹತ್ತಕ್ಕೆ ಹೋಗ್ಬಿಟ್ರು ಇವತ್ತು. ತುಂಬ ಕೆಲಸಗಳಿರೋಂಥ ಹಾಡುಗಳು ತಗೊಂಡು ಪಾಪ ಅದಕ್ಕೆ ನ್ಯಾಯ ಒದಗಿಸೋಕ್ಕಾಗದೆ ಈ ರೀತಿ ಆಯಿತು. ಬಟ್ ಅವರಲ್ಲಿ ನಾನು ನೋಡಿದಂಥ ಬೆಳವಣಿಗೆ ಮಾತ್ರ ಅಮೇಝಿಂಗ್. ಅದಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ ನಿಮಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾನು ಅಂದ್ಕೊಂಡಿದ್ದೇನೆಂದರೆ ಸಂಗೀತ ಕಲ್ತಿಲ್ಲ, ಬಟ್ ಈಸಿಯಾಗಿ ಯಾವತ್ತೂ ಬಿಟ್ಕೊಡ್ಬಾರ್ದು ಅಂತ ನನ್ನ ಮನಸ್ಸಲ್ಲಿ ಬಂದಿತ್ತು ಮೇಡಮ್. ಹಂಗಾಗಿ ಎಫರ್ಟ್ ಆಗ್ತಾ ಇದ್ದೆ, ಇಲ್ಲಿ ತನಕ ಬಂದಿದ್ದು ತುಂಬ ಖುಷಿ ಇದೆ ಮೇಡಮ್. ನಮಗೂ ನಿಮ್ಮ ಹತ್ರಷ್ಟು ಖುಷಿ ನಮಗಿದೆ. ನಿಮ್ಮ ಬೆಳವಣಿಗೆಯನ್ನು ನೋಡ್ತಾ ನಮ್ಮಿಂದ ಏನೋ ಒಂದು ನಿಮಗೆ ಹೆಲ್ಪ್ ಆಯ್ತಲ್ಲ, ಏನೋ ಒಂದು ನಿಮಗೆ ಈ ಕ್ಷೇತ್ರದಲ್ಲಿ ಏನೋ ಒಂಚೂರು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೆ ನಮ್ಮಿಂದ ಏನೋ ಒಂಚೂರು ಸಿಕ್ತಲ್ಲ, ಅಷ್ಟೇ ಸಾಕು, ನಾವಿಲ್ಲಿ ಕೂತಿರೋದಕ್ಕೆ ಸಾರ್ಥಕ ಆಯಿತು ಅನ್ನೋ ಭಾವನೆ ನಮಗೂ ಇದೆ. ನಿಮ್ಮ ವೃತ್ತಿಯಲ್ಲಿ ಮತ್ತು ಪ್ರವೃತ್ತಿಯಲ್ಲಿ ಎರಡರಲ್ಲೂ ನಿಮಗೆ ತುಂಬ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ನಾವು ತುಂಬ ಮಿಸ್ ಮಾಡ್ಕೋತೀವಿ ಕೃಷ್ಣಮೂರ್ತಿ ಅವರೇ. ಯಾಕಂದರೆ ಏನನ್ಸುತ್ತೆ ನಿಮಗೆ ಅಂತ ಕೇಳಿದಾಗ, ಯಾರೋ ಒಬ್ಬರು ಪಾರ್ಟಿಸಿಪೆಂಟ್ ಹಾಡಿದಾಗ ಇವರೇ ಅಲ್ಲಿ ಕೂತ್ಕೊಂಡು ಶಾರ್ಪಾಗಿ ಹಾಡಿದ್ರು ಅಂತ ಹೇಳಿದ್ರಲ್ಲ, ಅವತ್ತೇ ನನ್ನ ಮನಸ್ಸು ಗೆದ್ದುಬಿಟ್ರು ಇವರು. ಆಯಿತಾ, ಅವ್ರು ಎಷ್ಟು ನೀಟಾಗಿ ಅನಲೈಸ್ ಮಾಡಿದ್ರು ಅಂದರೆ, ಸೊ ಅವರಿಗೆ ಆ ಸೂಕ್ಷ್ಮ ಮತಿ ಇದೆ, ಅದೆಲ್ಲರಿಗೂ ಇರಲ್ಲ ಕೃಷ್ಣಮೂರ್ತಿ ಅವರೇ. ಆಮೇಲೆ ಈ ವೇದಿಕೆಯಲ್ಲಿ ಏನಾದರೂ ಯಾರಿಗಾದರೂ ನನ್ನಿಂದ ಏನಾದರೂ ಸಣ್ಣ ಪುಟ್ಟ ತಪ್ಪು ನಿಮಗಾಗಲಿ ಯಾರಿಗಾದ್ರು ಹರ್ಟ್ ಆಗಿದ್ದರೆ ಈ ವೇದಿಕೆ ಮೂಲಕ ಕ್ಷಮಾಪಣೆ ಕೇಳಕ್ಕೆ. ಸೋ ಸ್ವೀಟ್ ಆಫ್. ನಾವು ಮಿಸ್ ಮಾಡ್ಕೋತೀವಿ ಕೃಷ್ಣಮೂರ್ತಿ ಅವರೇ, ನಿಮಗೆ ಒಳ್ಳೇದಾಗಿ. ನಾನು ತುಂಬ ಮಿಸ್ ಮಾಡ್ಕೊಂತೀನಿ. ಮುನಿರಾಜ್ ಸರ್ ಹೇಳ್ತಿರಕ್ಕಂಥ ನೀತಿ ಕಥೆಗಳು ಹೇಳ್ತಾ ಇದ್ರಲ್ಲ, ಅವನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವು ಏನೇನು ಬುದ್ಧಿ ಹೇಳ್ತಿದ್ದೀರಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ತುಂಬ ಮಿಸ್ ಮಾಡ್ಕೊತೀನಿ. ಹೇಳೋದೇನೋ ನಮ್ಮ ಕರ್ತವ್ಯ ಅಲ್ವಾ? ನಾವು ಹೇಳ್ತೀವಿ, ಇಲ್ಲಿ ಜಾಗದಲ್ಲಿ ಕೂರಿಸಿರೋದ್ರಿಂದ ನಮ್ಗೆ ಹೇಳೋದೊಂದೇನೋ ಹೇಳಿ ಅಂತ ಹೇಳಿದ್ದಾರೆ, ನಾವು ಹೇಳ್ತೀವಿ. ಕೇಳೋರು ಅದನ್ನು ಕೇಳಿಸ್ಕೊಂಡು ಪಾಲನೆ ಮಾಡಿದ್ರೆ ಅದು ಒಳ್ಳೇದಾಗೋದು ನಿಮಗೆ ಅಲ್ವೇ? ಅದರಿಂದ ನಮಗೇನಾಗಲ್ವಲ್ಲ, ಒಳ್ಳೆಯದು ನಿಮಗೆ ಆಗೋದು. ಅದರಿಂದ ಯಾವತ್ತೂ ಒಂದು ತಿಳ್ಕೊಬೇಕು ಮನುಷ್ಯ, ಫಸ್ಟು ಕಿವಿಗಳನ್ನು ತೆರೆದಿಟ್ಕೋಬೇಕು, ಹೃದಯನ ತೆರೆದಿಟ್ಕೋಬೇಕು. ಈ ಕಿವಿ ಹೃದಯ ಎರಡೂ ತೆರೆದಿಟ್ಕೊಂಡ್ರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಕಿವಿನೂ ಮುಚ್ಕೊಂಡು ಹೃದಯನೂ ಮುಚ್ಚಿಟ್ಕೊಂಡು
ಏನನ್ನೂ ಸಾಧನೆ ಮಾಡಲಿಕ್ಕಾಗಲ್ಲ. ಅದಕ್ಕೆ ಯಾವತ್ತೂ ಕೂಡ ಯಾರು ಏನು ಹೇಳ್ತಾರೆ, ಯಾರು ಏನು ಹೇಳ್ತಿದ್ದಾರೆ ಅದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಲ್ವಾ. ಆಯಾ ಕಾಲಘಟ್ಟದಲ್ಲಿ ಹೋಗ್ತಾ ಇರುತ್ತೆ. ಈಗ ನೋಡಿ, ನೀವು ನಿಮ್ಮ ಚಾಲೆಂಜಿಂಗ್ ನನಗೆ ಭಾಳ ಇಷ್ಟ ಆಯಿತು ರೀ, ಭಾಳ ಇಷ್ಟ ಆಯಿತು. ಆದರೆ ನೀವು ಗಾಯಕರಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ನೀವು ಅಪ್ಪಟ ಗಾಯಕರು. ಖಂಡಿತವಾಗ್ಲೂ ಈ ನಾಡು ಮೆಚ್ಚುವಂಥ ಗಾಯಕರಾಗುವಂಥ ಶಕ್ತಿ ನಿಮಗಿದೆ, ಖಂಡಿತವಾಗ್ಲೂ ಇದೆ. ಈ ವೇದಿಕೆ ನಿಮಗೆ ಹೇಗೆ ಕಲಿಬೇಕು ಅಂತ ಒಂಚೂರು ದಾರಿ ತೋರಿಸಿದೆ. ಆ ದಾರಿನಲ್ಲಿ ನೀವು ಮುಂದುವರಿರಿ. ಸ್ಪರ್ಧೆ ಇದ್ದದ್ದೇ, ಗೆಲುವು ಸೋಲು ಅದೆಲ್ಲ ಇದ್ದದ್ದೇ. ನೀವೇನು ಅದಕ್ಕೆ ಬೇಜಾರು ಮಾಡ್ಕೊಳ್ಳಲ್ಲ ಅಂತ ನಾನಾದರೂ ಏನಿಲ್ಲ ಸರ್, ಖುಷಿ. ಏನು ಹೆಚ್ಚು ಹೇಳೋದು ಬೇಡ. ಒಂದಷ್ಟು ಅಧ್ಯಯನ ಮಾಡಿ ಒಳ್ಳೆಯದಾಗಲಿ. ಪೊಲೀಸ್ ವೃತ್ತಿಯಲ್ಲಿ ಇದ್ಕೊಂಡು ಇದು ಮಾಡ್ತಾ ಇದ್ದೀರಿ ಅಂದರೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಪ್ರೇಮ್ಗಲ್ ಸರ್. ಕೃಷ್ಣಮೂರ್ತಿ ಸರ್, ಇಡೀ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಯಿಂದ ಒಳಗೊಂಡು ಹಿರಿಯ ಅಧಿಕಾರಿಗಳವರೆಗೂ ಒತ್ತಡದಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಇಲಾಖೆ ನಮ್ಮದು ಅಲ್ವಾ. ನಾನು ಸೇರಿ ಇದ್ದಾಗ ನಾನು ರಿಟೈರ್ಡ್ ಆಗಿರ್ಬೋದು. ಎಸ್ ಸರ್. ಅಂಥದ್ರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಪರ್ಮಿಷನ್ ಅಂತ ಕೊಟ್ಟು ನಿಮ್ಮನ್ನು ಈ ವೇದಿಕೆ ಕಳಿಸಿದ್ದಾರೆ, ಹೌದಾ? ಹೌದು ಸರ್. ಇಡೀ ಕರ್ನಾಟಕ ಅಥವಾ ಹೊರ ದೇಶಗಳಲ್ಲಿ ಸಹ ನಿಮ್ಮ ಗಾಯನವನ್ನು ಕೇಳಿದ್ದಾರೆ ಇಲ್ವಾ? ಎಸ್ ಸರ್, ಎಸ್ ಸರ್, ಖಂಡಿತ ಸರ್. ಆಮೇಲೆ ನನಗೆ ಎಷ್ಟೋ ಜನ ಕೇಳಿದ್ದಾರೆ, ಸರ್ ಕೃಷ್ಣಮೂರ್ತಿ ಸೆಲೆಕ್ಟ್ ಆಗಿದ್ದಾರೆ ಅಂತ, ಹೌದಾ ಅಂತ. ಹೌದು, ಇದ್ದಾರೆ ನಮ್ಮ ಜೊತೆ ಅಂತ ಹೇಳಿದ್ದೀನಿ ನಾನು. ಥ್ಯಾಂಕ್ ಯು ಸರ್. ಈಗ ಏನಾಗುತ್ತೆ, ಒಂದು ಮೆಸೇಜ್ ಅಂತೂ ಹೋಗುತ್ತೆ. ನಮ್ಮಲ್ಲಿರೋ ಪ್ರತಿಭೆನ ನಾವೇನು ವೃತ್ತಿ ಗಾಯಕರಲ್ಲ, ಹೌದು ಸರ್, ಪ್ರವೃತ್ತಿ ನಮ್ಮದು ಅಷ್ಟೇ ತಾನೇ. ಎಸ್ ಸರ್, ಎಸ್ ಸರ್. ಈ ಒಂದು ಮೆಸೇಜು ಭಾಳಷ್ಟು ಜನಕ್ಕೆ ಈಗಾಗಲೇ ಹೋಗಿದೆ ಮೇಡಮ್. ಇನ್ನೊಂದು ನೆಕ್ಸ್ಟು ಇದಕ್ಕೆ ಭಾಳಷ್ಟು ಜನ ಬರ್ತಾರೆ. ಅಂದರೆ ಅದರ ಅರ್ಥ ಇದು ಮಾಡಬಾರ್ದಂತೇನಿಲ್ಲ. ವೃತ್ತಿ ಮಾಡೋದ್ರ ಜೊತೆಗೆ ನಿಮ್ಗೆ ಸಮಯ ಸಿಕ್ಕಾಗ ನೀವು ಪ್ರಾಕ್ಟೀಸ್ ಮಾಡಿ ಇಲ್ಲಿ ಬಂದು ಇಲ್ಲಿ ವೇದಿಕೆಯಲ್ಲಿ ನೀವು ಹಾಡಿರೋದು, ಹೌದಲ್ಲ? ಹೌದು ಸರ್. ಆದ್ರೂ ಈ ಒಂದು ಮಟ್ಟಕ್ಕೆ ನೀವು ಬೆಳೆದಿದ್ರಿ ಅಂತೇಳಿ ನಿಮಗೆ ಶಬಾಷ್ಗಿರಿ ಕೊಟ್ಟಿದ್ದಾರೆ ಮೇಡಮ್ ಅವರು ಮತ್ತು ಮುನ್ರಾಜ್ ಅವರು, ಅಲ್ವಾ? ಹೌದು. ನನ್ನ ಕಡೆಯಿಂದನೂ ನಿಮಗೆ ನನ್ನ ಹೃದಯಾಂತರಾಳದ ಅಭಿನಂದನೆಗಳು. ನಿಮಗೆ ಮುಂದೆ ಒಳ್ಳೆ ಗಾಯಕರಾಗೋದ್ರಲ್ಲಿ ನೀವೇನೂ ಅನುಮಾನ ಇಲ್ಲ. ಥ್ಯಾಂಕ್ ಯು ಸೊ ಮಚ್. ಆಮೇಲೆ ನಿಮಗೆ ಕಲಿಕೆ ಶ್ರದ್ಧೆ ಇದೆ ರೀ, ಅದು ನಾನು ಮೆಚ್ತೀನಿ. ನಿಮಗೆ ಕಲಿಬೇಕಂತ ನಾನು ಹೇಳ್ತಾ ಇದ್ದೆ ಮೇಡಮ್ಗೆ, ನೋಡಿ ಮೇಡಮ್ ಹೆಂಗೆ ಓಡಾಡಿಕೊಂಡು ಕಲ್ತ್ರಲ್ಲ, ಬಟ್ ಅದೇ ಪ್ರಾಕ್ಟೀಸ್ ಮುಂದೆನೂ ಇಟ್ಕೋಬೇಕು. ಮತ್ತು ಬಂದು ಆಗಾಗ ಇವರು ಗೆಳೆಯರ ಜೊತೆ ಸೇರಿಕೊಂಡು ಹೊಸ ಹಾಡುಗಳನ್ನ ಕಲೀರಿ. ಓಕೆ ಸರ್, ಖಂಡಿತ ಸರ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎ ಟಿ ಕೃಷ್ಣಮೂರ್ತಿ ಅವರೇ, ಒಳ್ಳೇದಾಗಲಿ. ವಿ ವಿಲ್ ಮಿಸ್ ಯು. ದಿ ಶೋ ಮಸ್ಟ್ ಗೋ ಆನ್. ಇನ್ನೊಂದು ಎಲಿಮಿನೇಷನ್ ಅನೌನ್ಸ್ ಮಾಡುವಂತಹ ಸಮಯ. ನನಗೆ ಬೇಜಾರಾಗ್ತಾ ಇದೆ, ಒಂಥರ ಎಲ್ಲರೂ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದಾರೆ. ಇಟ್ಸ್ ಬ್ರೇಕಿಂಗ್ ಮೀ ಇನ್ಸೈಡ್. ಈಸ್ ಬೀನ್ ಮೋರ್ ಲೈಕ್ ಅ ಬ್ರದರ್. ನನಗೆ ಯಾರು ಅಣ್ಣ ತಮ್ಮ ಯಾರೂ ಇಲ್ಲ, ನಾನು ಒಬ್ಬಳೇ ಮಗಳು. ಹಾಗಾಗಿ ಪ್ರತಿ ಸರಿ ಗಾನಸಿಂಚನಾಗಿ ಬಂದಾಗೆಲ್ಲ ಯಾವಾಗಲೂ ಮಾತಾಡಿಸ್ತಾ ಇದ್ದ. ಫಸ್ಟ್ ಅವನೇ ಸಿಗ್ತಾ ಇದ್ದ. ಐ ಆಮ್ ಅ ವೆರಿ ಬೋಲ್ಡ್ ಗರ್ಲ್, ನನ್ನ ಆಳ್ಸೋದು ಚಾನ್ಸೇ ಇಲ್ಲ. ಬಟ್ ಈಗ ಒಂದು ಸ್ವಲ್ಪ ನೋವಾಗ್ತಾ ಇದೆ ಈ ಹೆಸರನ್ನ ಹೇಳೋಕ್ಕೆ. ಬಟ್ ಯೆಟ್ ಅಗೇನ್ ಶೋ ಮಸ್ಟ್ ಗೋ ಆನ್ ಅಂತ ಹೇಳ್ತಾ ಪ್ರತಾಪ್. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಕಾಯಕವೇ ಕೈಲಾಸ ಅಂದರು ಬಸವ, ಅದರಂತೆ ನಡೆದರು ನಡೆದಾಡೋ ದೈವ. ಪ್ರತಾಪು ಆನ್ ಅಂತ ಹೇಳು, ಆಪು ಅಂತ ಹೇಳ್ಬೇಡ ಅಂತ ಇದ್ದ ಬಂದಾಗೆಲ್ಲ. ಇವತ್ತು ಗಾನಸಿಂಚನ ವೇದಿಕೆಯಿಂದ ವಿದಾಯ ಹೇಳ್ತಿದ್ಯಾ, ಓಕೆ? ಬಟ್ ತುಂಬ ಜನರ ಪ್ರೀತಿ ಸಂಪಾದನೆ ಮಾಡಿದ್ಯಾ ಕಣೋ ನೀನು, ಇನ್ಕ್ಲೂಡಿಂಗ್ ಮೀ. ಹೇಳು. ಮುಗ್ದಿಲ್ಲ, ಶುರುವಾಗಿದೆ. ಮುಗ್ದಿಲ್ಲ, ಶುರುವಾಗಿದೆ. ನಿಜ. ನಾನು ಓದಿರೋದು ಬಂದು ಡಾಕ್ಟರ್ ಗಂಗೂಬಾಯಿ ನಗಲ್ ಸಂಗೀತ ಮತ್ತು ಪ್ರಶಾಖ ಕಲೆಗಳ ವಿಶ್ವವಿದ್ಯಾಲಯ, ಮೈಸೂರು.
ಅಲ್ಲಿ ನಾನು ನಾಟಕದಲ್ಲಿ MA ಮಾಡ್ತಾಯಿದ್ದೀನಿ. ಹೇಳು. ಆ್ಯಕ್ಟಿಂಗ್ ಅಂದರೆ ತುಂಬ ಹುಚ್ಚು. ಅದಕ್ಕೇನೋ ಮಾಡಿಬಿಟ್ಟಿದ್ದೀನಿ. ಸಿಂಗಿಂಗ್ ಬಂದು ಅಪ್ಪಂಗೋಸ್ಕರ ಬಂದಿದ್ದು. ಅಪ್ಪ ಜನಪದ ಕಲಾವಿದರು. ಸೊ ಅವ್ರ ಹೆಸರೆಲ್ಲೂ ಬಂದಿಲ್ಲ, ಆ ಗಿಲ್ಟ್ ಕಾಡ್ತಿತ್ತು. ಹಂಗಾಗಿ ನಾನು ಕಲಿಬೇಕು, ಹರಿಕತೆ ಆಡಬೇಕು. ಯಾವ ಡಿಪಾರ್ಟ್ಮೆಂಟಲ್ಲಿ ಅಪ್ಪನಿಗೆ ಅವಮಾನ ಆಯಿತು, ಅಲ್ಲಿ ಅಪ್ಪನ ಹೆಸರನ್ನು ಉಳಿಸ್ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಜಾನಪದ ಸಂಗೀತಕ್ಕೆ ಬಂದೆ. ಆ್ಯಕ್ಚುಲಾಗಿ ನಾನು ಅಂದ್ಕೊಂಡಿದ್ದು ನಾನು ಚಂದನಕ್ಕೆ ಸಿಂಗರಾಗಿ ಹೋಗ್ತೀನಿ ಅಂತಲ್ಲ, ನಾನೊಬ್ಬ ಆ್ಯಂಕರಾಗಿ ಹೋಗ್ತೀನಿ ಅಂತ. ನನಗೆ ಭಾಷೆ, ಕನ್ನಡ ಭಾಷೆ ಮತ್ತು ಇದರಲ್ಲಿ ತುಂಬ ಪ್ರೇಮ. ನನ್ನನ್ನು ಇಷ್ಟು ದಿನ ಕರ್ನಾಟಕಕ್ಕೆ ಪರಿಚಯ ಮಾಡಿ, ನನ್ನನ್ನಲ್ಲದೆ ನನ್ನ ತಂದೆ ಹೆಸರನ್ನು ಪರಿಚಯ ಮಾಡಿದ್ದಕ್ಕೆ ನಾನಲ್ಲದೆ ನನ್ನ ತಂದೆ ಕೂಡ ಅವರಿಗೆ ಚಿರುರಣೆಯಾಗಿರ್ತಾರೆ ಅಂತ ಹೇಳ್ತೀನಿ. ಏನು ಗೊತ್ತಾ, ನಿಮ್ಮ ತಂದೆ ಇಂಥ ಒಳ್ಳೆ ಮಗನನ್ನು ಕರ್ನಾಟಕಕ್ಕೆ ಹೆತ್ತು ಕೊಟ್ಟಿರೋದಕ್ಕೆ ನಿಜವಾಗ್ಲೂ ನಾವೇ ಪುಣ್ಯವಂತರು. ಈಗಿನ ಶತಮಾನದಲ್ಲಿ, ಈಗ ಇರೋ ಇದರಲ್ಲಿ ನಿನ್ನಂಥ ಒಳ್ಳೆ ಮಕ್ಕಳು ಸಿಗೋದು ಎಲ್ಲೋ ಬೆರಳೆಣಿಕೆ ಅಷ್ಟು. ಸೊ ನೀನು ಸಿಕ್ಕಾಪಟ್ಟೆ ಪ್ರೌಡ್ ಆಗಿರ್ಬೇಕು ಕಣೋ ಸಸ್ಯ. ಮುದ್ದು ಬಂಗಾರ ಇದು ನಮ್ಮ ಕಾರ್ಯಕ್ರಮದ್ದು. ಇವತ್ತು ಪಾಪದ್ದು ಸ್ವಲ್ಪ ಎಡು ಬಿಡ್ತು. ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಹೇಳಿದ್ದನ್ನೆಲ್ಲ ಕಲ್ತ್ಕೊಂಡು ಚೆಂದ ಹಾಡ್ತಿತ್ತು ಅಲ್ಲೇನೋ. ಕಾಂಪಿಟೇಷನ್ ಅಂತ ಬಂದಾಗ ಆ ದಿವಸ ಯಾರು ಎಡುತ್ತಾರೋ ಅವ್ರು ಹೋಗಲೇಬೇಕಲ್ವಾ. ಹಾಗಂತ ನೀನು ಒಳ್ಳೆ ಗಾಯಕ ಅಲ್ಲ ಅಂತ ಯಾರೂ ಹೇಳ್ತಿಲ್ಲ. ನೀನು ಅದ್ಭುತವಾದ ಗಾಯಕ ಆಗಬೇಕು, ಅದೇ ನಮ್ಮೆಲ್ಲರ ಆಸೆ. ಮತ್ತೆ ಕಾಣಿಸ್ಕೊತೀನಿ. ಆ ಛಲ ಇರಬೇಕಪ್ಪ ಜೀವನದಲ್ಲಿ. ತುಂಬ ಕಡೆ ನಾನು ರಿಜೆಕ್ಟ್ ಅಂತ ಹೇಳಲ್ಲ, ಅಂದರೆ ತುಂಬ ಕಡೆ ಯಾವಾಗ ಯುದ್ಧ ಶುರುವಾಗುತ್ತೆ ಅಂತಂದರೆ ನಾವು ಒಂದ್ಸಲ ಸೋತ್ ಗೆದ್ದಾಗ, ಇವಾಗ ನಾನು ಸೋತಿದ್ದೀನಿ ಅಂತ ಹೇಳಲ್ಲ, ಪ್ರಾರಂಭ ಮಾಡಿದ್ದೀನಿ. ನಂದು ಆ್ಯಕ್ಚುಲಾಗಿ ನಂದು ಈ ಡಿಪಾರ್ಟ್ಮೆಂಟ್ ಸಿಂಗಿಂಗ್ ಅಲ್ಲ, ತಂದೆಗೋಸ್ಕರ ಹರಿಕತೆ ಕಲಿಬೇಕು ಅಂತ ಬಂದಿದ್ದು. ನನ್ನ ತಂದೆ ಆಶೀರ್ವಾದ, ನನ್ನ ಗುರುಗಳ ಆಶೀರ್ವಾದ. ನಿನ್ನ ಕಣ್ಣಲ್ಲಿ, ನಿನ್ನ ನಗುವಲ್ಲಿ, ನಿನ್ನ ಹೃದಯದಲ್ಲಿ ಇರುವಂಥ ಆ ಒಂದು ಮುಗ್ಧತೆ, ಆನೆಸ್ಟಿ ಎಲ್ಲ ನಿನ್ನನ್ನು ತುಂಬ ದೂರ ಕರ್ಕೊಂಡು ಹೋಗುತ್ತೆ ಕಣೋ, ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ನೀನು ಹೇಳ್ದಿಯಲ್ಲ, ತುಂಬ ಒಳ್ಳೆ ಮಾತು ಹೇಳ್ದಿ ಇವಾಗ. ಮೊದಲಿಗೆ ಗೆದ್ದುಬಿಟ್ರೆ ಆಮೇಲೆ ಅವರು ಎಡುತ್ತಾರೆ, ಸೋತ್ಬಿಡ್ತಾರೆ. ಫಸ್ಟಿಗೆ ಸೋತವರು ಅದನ್ನು ಕರೆಕ್ಷನ್ ಮಾಡಿಕೊಂಡು ಮುಂದೆ ಜೀವನದಲ್ಲಿ ಗೆಲ್ತಾರೆ ಅಲ್ವಾ. ಸೊ ನೀನು ಗೆಲ್ಲಬೇಕು, ನೀ ಗೆಲ್ಲೋದನ್ನ ನಾನು ನೋಡಿ ಹೆಮ್ಮೆ ಪಡಬೇಕು, ಆಯಿತಾ. ಈ ವೇದಿಕೆ ನಿನಗೆ ಏನೆಲ್ಲ ಕೊಟ್ಟಿದೆಯಲ್ಲ ಅದನ್ನೆಲ್ಲ ಬಳಸ್ಕೊಂಡು ಇನ್ನೂ ಎತ್ತರಕ್ಕೆ ಹೋಗ್ಬೇಕು ನೀನು, ಆಯಿತಾ. ಪ್ರಾಮಿಸ್ ಮಾಡು. ಪ್ರಾಮಿಸ್. ಜಾಣ. ಪುಣ್ಯರಾಜ ಸರ್, ಇಂಥ ಸನ್ನಿವೇಶಗಳನ್ನು ನೋಡೋಕ್ಕೆ ಭಾಳ ಕಷ್ಟ ಆಗುತ್ತೆ, ತುಂಬ ಕಷ್ಟ ಆಗುತ್ತೆ.
ಆದರೆ ವಿಶೇಷ ಏನು ಗೊತ್ತಾ ಪ್ರತಾಪ್ ಸರ್ ಗುರು ಶಿಷ್ಯರು ಒಂದೇ ವೇದಿಕೆಯಲ್ಲಿ ಕಾಂಪಿಟೇಷನ್ ಮಾಡೋದು ಎಲ್ಲಾದರೂ ನೋಡಿದ್ಯಾನಪ್ಪ? ಎಲ್ಲಾದರೂ ನೋಡಿದ್ಯಾ? ಪುರಾಣದಲ್ಲಿ ಕೇಳಿರ್ಬೋದು, ಅಲ್ಲೆಲ್ಲ ಯುದ್ಧ ಮಾಡಿರ್ಬೋದು, ಆದರೆ ಈ ಥರದ ಕಾಂಪಿಟೇಷನಲ್ಲೆಲ್ಲಾದರೂ ಕೇಳಿದ್ದೀರಾ ಅಲ್ವಾ? ನೀವು ಮಾದರಿಯಾಗಿದ್ದೀರಿ ಇವತ್ತು, ಮಾದರಿಯಾಗಿದ್ದಾಗ ಇದ್ದಾಗಷ್ಟೇ ಸ್ನೇಹಿತರಾಗಿರ್ತೀವಿ ಸರ್. ಹಾಂ. ಖುಷಿ ಆಗ್ತಿತ್ತು. ಇದಕ್ಕಿಂತ ಒಳ್ಳೆ ಮೆಸೇಜನ್ನು ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ನಾವು ಆಗುತ್ತೆ ರೂಮ್ ಪ್ರತಾಪ್? ಹೋಗಿದ ತಕ್ಷಣ ಅಲ್ವಾ? ಅಣ್ಣ ಇಲ್ಲಿಂದ ಕರೆಕ್ಷನ್ಸು ಹಾಂ. ಮತ್ತೆ ಹಿಂಗೆ ಆಡ್ಬೇಕು ನೀನು, ಈ ಸಾಂಗ್ ತಗೋ, ಯಾಕೆ ದಿಢೀರಂತ ಯಾಕೆ ಟಫ್ ಆಗಿ ಆಡ್ತೀಯಾ, ಈ ಸಾಂಗ್ ಟ್ರೈ ಮಾಡೋಕೆ ಹೋಗ್ಬೇಡ, ನೀನು ಪ್ರಯತ್ನ ಪಡು, ನೋಡಿ ಕೊನೆ ತನಕ ಇರ್ತೀಯ, ನಂಗೆ ನಂಬಿಕೆ ಇದೆ. ಮತ್ತೆ ಅಲ್ವಾ, ಇದು ಒಂದು ಕಾಂಪಿಟೇಷನ್ ಅಲ್ಲ, ಒಂದು ರೀತಿಲಿ ಕಲಿಕೆ ಅಂತ ತಿಳ್ಕೊಂಬಿಟ್ರೆ ಆಯಿತು. ಯಾರಿಗೋ ಪ್ರೈಸ್ ಒಬ್ರಿಗೆ ಬರುತ್ತೆ, ನಿಮ್ಮವ್ರಿಗೆ ತಾನೇ ಬರುತ್ತೆ, ಯಾರೋ ಒಬ್ರಿಗೆ ಬರುತ್ತೆ ಅಲ್ವಾ? ಇದು ಒಂದು ಒಳ್ಳೆ ಕಲಿಕೆಯ ವೇದಿಕೆ ಆಗಲಿಲ್ವಾ? ಆಯಿತು ತಾನೇ? ಹಾಂ, ಇಷ್ಟೇ ಬೇಕಾಗಿರೋದು ಅಲ್ವಾ? ಪ್ರಶಸ್ತಿ, ಸ್ಪರ್ಧೆ, ಇನ್ನೊಂದು ಮತ್ತೊಂದು ಇದ್ದೇ ಇರುತ್ತೆ. ಮುಂದಿನ ಜನ್ರೇಷನ್ರಪ್ಪ ನೀವೆಲ್ಲ. ಎಷ್ಟು ವಯಸ್ಸು ಅಮ್ಮಮ್ಮ ನಿಮ್ಗೆ? ಎಷ್ಟು ವಯಸ್ಸಾಗಿರ್ಬೋದು ಸರ್ 25. ಜೀವನದ ಕಾಲಘಟ್ಟ ಅಂದರೆ ಒಳ್ಳೆ ಇದರಲ್ಲಿದ್ದೀರ ನೀವೀಗ. ನೀವು ಮುಂದಿನ ಆ ಪೀಳಿಗೆ, ನೀವು ಮುಂದಿನ ಪೀಳಿಗೆನ ನೀವು ಮಾದರಿಯಾಗಿ ತೊಗೊಂಡೋಗ್ತಾ ಇದ್ದೀರಾ. ಇಲ್ಲಿ ನೋಡಿ, ಇವ್ರು ನೋಡಿ. ಯಾಕೆಂದರೆ ಗುರು ಪರಂಪರೆ ಮಾಯ ಆಗ್ತಿದೆ. ಸಂಗೀತದಲ್ಲಿದೆ, ಶಾಸ್ತ್ರೀಯ ಸಂಗೀತದಲ್ಲಿ ಗುರು ಪರಂಪರೆ ಇದೆ, ಜನಪದದಲ್ಲೂ ಗುರು ಪರಂಪರೆ ಇದೆ. ಅದು ನೀವಿಬ್ಬರು ಇವತ್ತು ಪ್ರೂವ್ ಮಾಡಿದ್ರಿ ಇಲ್ಲಿ ವೇದಿಕೆ ಮೇಲೆ. ನನಗೆ ಭಾಳ ಖುಷಿ ಆಯಿತು, ಭಾಳ ಹೆಮ್ಮೆ ಆಯಿತು. ನಿಮ್ಮ ಬಗ್ಗೆ ಇದ್ದಂಥ ಗೌರವ ದುಪ್ಪಟ್ಟಾಯಿತು, ಹಿಮ್ಮಡಿ ಆಯಿತು, ಇನ್ನೂ ಹೆಚ್ಚಿತು. ಹಾಗಾಗಿ ನಿಮ್ಗೆ ದೇವ್ರು ಒಳ್ಳೇದು ಮಾಡಲಪ್ಪ, ದೇವ್ರು ಒಳ್ಳೇದು ಮಾಡಲಿ. ಇಂಥ ಕಾರ್ಯಕ್ರಮ, ಇಂಥ ಸ್ಪರ್ಧೆಗಳು ಇನ್ನೂ 100 ಬರ್ತವೆ ನಿನಗೆ, 100 ಬರ್ತವೆ. ಯಾವುದಾರಲ್ಲೂ ಒಂದಲ್ಲ 100 ಗೆಲ್ಲೋಷ್ಟು ಶಕ್ತಿ ನಿಮ್ಗೆ ದೇವ್ರು ಕೊಡ್ತಾನೆ. ಹೌದು ಸರ್. ಒಳ್ಳೇದಾಗಲಿ, ಒಳ್ಳೇದಾಗಲಿ. ಎಸ್, ಒಳ್ಳೇದಾಗಲಿ ಸರ್. ವೇಣುಗಲ್ ಸರ್. ಪ್ರತಾಪ್, ಸರ್ ಸೋಲೆ ಗೆಲುವಿನ ಸೋಪಾನ ಅಂತಾರೆ ಅಲ್ವಾ? ಹೌದು. ಒಳ್ಳೆ ಗುರು ಇದ್ದಾರೆ ವಿಶ್ವಣ್ಣ ನಿನಗೆ, ಹೌದಾ? ಹೌದು ಸರ್. ಆಮೇಲೆ ಒಳ್ಳೆ ಕಡೆ ಒಂದು ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿಯಲ್ಲಿ ನೀನು ವಿದ್ಯಾರ್ಥಿ ಅಲ್ಲ, ನಾಟಕದ ವಿದ್ಯಾರ್ಥಿ. ಹೌದು ಸರ್, ನಾಟಕದ ಜೊತೆಗೆ ನೀನು ಗಾಯನಕ್ಕೂ ನೀನು ಎಂಟ್ರಿ ಕೊಟ್ಟಿದ್ದೀಯಾ. ಭಾಳ ಚಿಕ್ಕ ವಯಸ್ಸು. ಮುನ್ರಾಜು ಅವ್ರು ಹೇಳ್ದಂಗಿನ 25 ವರ್ಷ. ನಾವೆಲ್ಲ 40 ವರ್ಷ ಹತ್ರ ಬಂದಾಗ ಆಡೋಕ್ಕೆ ಶುರು ಮಾಡಿದ್ದು. ನೀನು ಇಷ್ಟು ವಯಸ್ಸಿಗೆ ಇಷ್ಟೊಂದು ಇಂಥ ಒಂದು ವೇದಿಕೆಯಲ್ಲಿ ನೀನು ಇದೆಯಾ ಅಂತ ಹೇಳಿದ್ರೆ ಒಳ್ಳೆ ಭವಿಷ್ಯ ಇದೆ ಕಣಪ್ಪ ನಿನಗೆ. ಹೌದು ಸರ್. ತಲೆನೇ ಕೆಡಿಸ್ಕೋಬೇಡ. ನೋಡು, ನೀನು ಹಠ ಮಾಡಿದ್ಯಾ, ಅದು ಖಂಡಿತ ಅದು ಒಲಿಯುತ್ತೆ ನಿನಗೆ. ನೀನು ಮತ್ತೆ ಇನ್ನೊಂದು ಸಾರಿ ಹಾಂ ಸರ್, ಇಂಥ ಒಂದು ಪ್ರತಿಷ್ಠಿತ ವೇದಿಕೆಗೆ ನೀನು ಬಂದೇ ಬರ್ತೀಯ. ಖುಷಿಯಾಗಿರು, ಎಲ್ಲರಿಗೂ ಶುಭ ಹಾರೈಕೆ ಮಾಡು. ಹಾಂ ಸರ್. ನೀನು ನಮ್ಮ ಜೊತೆ ಮತ್ತೆ ಕಾಂಟ್ಯಾಕ್ಟ್ ಇಟ್ಕೋಬೇಕು, ಇಲ್ಲಿಗೆ ಮರಿಬಾರ್ದು. ಇಲ್ಲ ಸರ್. ಅದೊಂದು ಮಾತ್ರ ಆ ಕೆಲಸ ಮಾಡಬೇಡ. ಎಲ್ಲರಿಗೂ ಮೇಡಮ್ ಜೊತೆ, ಮುನ್ರಾಜ್ ಜೊತೆ, ನಮ್ಮ ಜೊತೆ ದೇವ್ರು ಒಳ್ಳೇದು ಮಾಡಲಿ ನಿನಗೆ. ಹಾಂ ಸರ್. ಆಮೇಲೆ ಇವ್ನು ತುಂಬ ದೊಡ್ಡ ಮಾತು ಒಂದು ಹೇಳ್ದ, ನಾನು ತಂದೆಗೋಸ್ಕರ ಹಾಡ್ತಾ ಇದ್ದೀನಿ ಅಂದ. ಹೌದು, ಅವರ ಕಳಂಕನ ಕಳೆಯೋದಕ್ಕೆ ಹಾಡ್ತಾ ಇದ್ದೀನಿ ಅಂದ. ಈ ಥರ ತಂದೆ ತಾಯಿಯರ ಕನಸನ್ನು ನನಸು ಮಾಡೋದಕ್ಕೆ ಅಂತ ಒಂದು ವೃತ್ತಿಯನ್ನು ಕೈಗೆ ತಗೊಂಡವ್ರು ಯಾವತ್ತೂ ಜೀವನದಲ್ಲಿ ಸೋಲಲ್ಲ ಕಣೋ. ಖಂಡಿತ ಗೆಲ್ತಾರೆ. ನಾನು ಬರ್ಕೊಡ್ತೀನಿ ನಿನಗೆ, ಇವತ್ತಿನ ಡೇಟ್ ಹಾಕಿ ನೋಡು ನೀನು, ಆಯಿತಾ? ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಪ್ರತಾಪ್, ನಾನು ಹೇಳಿದೆ ಇವಾಗ ಸ್ವಲ್ಪ ಹೊತ್ತು ಮುಂಚೆ, ನಾನು ಅಣ್ಣ ತಮ್ಮ ಅಕ್ಕ ತಂಗಿ ಯಾರಿಲ್ಲ, ನಾನು ಒಬ್ಬಳೇ ಮಗಳು. ನಿನಗೆ ಲೈಫಲ್ಲಿ ಏನಾದರೂ ಬೇಕಂದರೆ ನಾನು ಯಾವಾಗಲೂ ಇರ್ತೀನಿ. ಇಟ್ಸ್ ಅ ಪ್ರಾಮಿಸ್. ಥ್ಯಾಂಕ್ ಯು. ಈ ಕಡೆ ಪಕ್ಕದಲ್ಲಿ ನಾನು ಇರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ಹಲೋ ಮಿಸ್ಟರ್ ಫ್ಯೂಚರ್ ಆ್ಯಂಕರ್, ನೀನೇ ಹೇಳು, ನಾನು ಒಂದು ಪದನೂ ಮಾತಾಡೋದಿಲ್ಲ ಇವಾಗ. ಓಕೆ, ಗಾನ ಸಿಂಚನ ಜನಮನದ ಪದಪಯಣ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ ಅಷ್ಟು ಹೇಳು. ಕಮಾನ್ ಎವ್ರಿಬಡಿ. ಗಾನ ಸಿಂಚನ ಜನಮನದ ಪದಪಯಣ.